ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತು ಮಾಡ್ಕೊಳ್ಳೋಣ ಬಿಸಿಬೇಳೆಬಾತ್ ಪೌಡರ್ ಜೊತೆಗೆ ಬಿಸಿಬೇಳೆಬಾತ್. ನೋಡಿ, ನಾನು ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಮೆಂತ್ಯ ಹಾಗೆ ಕಾಳು ಮೆಣಸು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಅದು ಕಪ್ಪಾಗೋದಿಲ್ಲ. ಹಾಗೆ ಸ್ವಲ್ಪ 15ರಿಂದ 20 ಬ್ಯಾಡಗೆ ಮೆಣಸು ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಘಮ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಪೌಡರ್ನ ಘಮ ಉಳಿಯುತ್ತೆ. ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಹಾಗೆ ಕರಿಬೇವನ್ನು ಹಾಕ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಘಮ ಆಚೆ ಬರಬೇಕು. ನಿಮಗೆ ಗೊತ್ತಾಗಬೇಕು ಬಿಸಿಬೇಳೆ ಭಾತ್ ರೆಡಿ ಆಗೋಕ್ಕೆ ಪೌಡ್ರ್ ರೆಡಿ ಆಗ್ತಿದೆ ಅಂತ. ಆ ಥರ ಘಮ ಬರಬೇಕು. ಅಷ್ಟು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಈ ಬಿಸಿಬೇಳೆ ಭಾತ್ ಚೆನ್ನಾಗಿ ಬರುತ್ತೆ. ಸೊ ಸಣ್ಣ ಉರಿನಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಸುಟ್ಟೋಗುತ್ತೆ. ಆವಾಗ ಆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ನಾವು ಇದಕ್ಕೆ ಒಂದಿಷ್ಟು ಕೊಬ್ಬರಿ ಪೀಸ್ಗಳನ್ನ ಹಾಕ್ಕೊಳ್ಳೋಣ. ಇಲ್ಲ ನೀವು ಕೊಬ್ಬರಿ ತುರಿದಾರೋ ಹಾಕೋಬೋದು, ಇಲ್ಲ ಕಾಯಿ ಇದ್ದರೆ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಮಿಕ್ಸರ್ ಜಾರ್ಗೆ ಹುರಿದಿರುವಂತಹ ಎಲ್ಲ ಐಟಮ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟು ನಾವು ಫ್ರೈ ಮಾಡೋದಿದೆ, ಅದನ್ನು ಮಾಡ್ಕೊಂಡ್ಬಿಡೋಣ. ಸೊ ಇಲ್ಲಿ ನಾನು ನೋಡಿ ಮೇನ್ ಇಂಗ್ರೀಡಿಯೆಂಟ್ ಚಕ್ಕೆ ಸ್ವಲ್ಪ ಮುಂದೆ ಇರಲಿ. ಬಿಸಿಬೇಳೆ ಭಾತ್ಗಾಗಿರ್ಬೋದು, ವಾಂಗಿಭಾತ್ಗಾಗಿರ್ಬೋದು. ಸೊ ಚಕ್ಕೆ, ಲವಂಗ, ಏಲಕ್ಕಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನು ಗರಂ ಮಸಾಲೆ ಏನು ಹಾಕಿದ್ದೀನಿ ಇದ್ರ ಘಮ ಆಚೆ ಬರೋವರೆಗೂ ಫ್ರೈ ಮಾಡಿಕೊಂಡು ನಾವು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಈ ಹದದಲ್ಲಿ ಪೌಡರ್ ರೆಡಿ ಆಗಿಬಿಡತ್ತೆ. ಸೊ ಇಲ್ಲಿದೆ ಬಿಸಿಬೇಳೆ ಭಾತ್ ಪೌಡರ್. ಇದನ್ನು ಚೆನ್ನಾಗಿ ನೀವು ಆರಾಮಾಗಿ 1 ವಾರದವರೆಗೂ ಸ್ಟೋರ್ ಮಾಡಿಕೊಂಡು ಇಲ್ಲ 1 ತಿಂಗಳವರೆಗೂ ಇಟ್ಕೊಂಡು ನೀವು ತಿನ್ನಬಹುದು. ಬಟ್ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವಾಗ ರೆಡಿ ಮಾಡ್ತೀರಾ ಅವಾಗನೇ ಇನ್ಸ್ಟೆಂಟಾಗಿ ಮಾಡಿ ತಿನ್ನಿ ಅನ್ನೋದು ನನ್ನ ಸಜೆಷನು. ಸೊ ಇಲ್ಲಿ ನಾನು 1 ಕಪ್ಪಷ್ಟು ಬೇಳೆ ತೊಗೊಂಡಿದ್ರೆ 1 ಕಪ್ಪಷ್ಟು ಅಕ್ಕಿನ ತೊಗೊಂಡು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿಬೇಳೆ ಭಾತ್ ಪ್ರೊಸೀಜರ್, ಸರಿನಾ? ಇದಕ್ಕೆ 2ರಷ್ಟು ನೀರು ಹಾಕ್ಕೊಂಡು ನಾವು ಜೊತೆಗೆ ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ತರಕಾರಿಗಳನ್ನ ಅದನ್ನೆಲ್ಲನೂ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಬೀಟ್ರೂಟ್, ಕ್ಯಾರೆಟ್, ಆಲೂಗಡ್ಡೆ ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸನ್ನು ಹಾಕ್ಕೊಳ್ಳೋಣ. ಶುಂಠಿ ಜಜ್ಜಿ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಿ ಹಾಕ್ಕೊಳ್ಬೋದು. ಜೊತೆಗೆ ಟೊಮ್ಯಾಟೊ, ಈರುಳ್ಳಿ ಇದಿಷ್ಟನ್ನು ನಾವು ಹಾಕ್ಕೊಂಡು ಸ್ವಲ್ಪ ಉಪ್ಪು ಬೆರೆಸ್ಕೊಂಡ್ಬಿಡೋಣ, ಆಯಿತಾ? ಅದ್ರ ಜೊತೆಗೆ ನಾನಿಲ್ಲಿ ಹಾಕ್ತಾ ಇರೋದು ಶೇಂಗಾ ಬೀಜ ನೀವು ಫ್ರೈ ಮಾಡುವಾಗ ಹಾಕ್ಕೊಳ್ಬಹುದು, ಬಟ್ ಅದ್ರ ಟೇಸ್ಟ್ ಬೇರೆ ಕೊಡುತ್ತೆ. ಬಟ್ ಈ ಥರ ಮಾಡೋದ್ರಿಂದ ನಮ್ಗೆ ತಿನ್ನೋದಕ್ಕೆ ಹದವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಕಲಿಸ್ಬಿಟ್ಟು ಮುಚ್ಚಿ 4 ವಿಸಿಲ್ ಬರ್ಸ್ಕೊಂಡ್ಬಿಡೋಣ, ಸರಿನಾ? ಈಗ ಬಿಸಿಬೇಳೆ ಭಾತ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅದು ವಿಸಿಲ್ ಆಗಿದೆ, ಬೆಂದು ಆಗಿದೆ, ಸರಿನಾ? ಸೊ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಮತ್ತು ಒಣಗಿದ ಮೆಣಸನ್ನು ಬಳಸ್ತಾ ಇದ್ದೀನಿ, ಬ್ಯಾಡಗೆ ಮೆಣಸು, ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದೆಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲೂ ಕೂಡ ನೀವು ಇಂಗನ್ನು ಬಳಸಬಹುದು, ಬಟ್ ನಾನಿಲ್ಲಿ ಇಂಗು ಬಳಸ್ತಾ ಇಲ್ಲ. ಯಾಕಂದರೆ ನಾನು ಶುಂಠಿ ಬೇಯುವಾಗಲೇ ಶುಂಠಿನ ಬಳಸ್ಕೊಂಡಿದ್ದೀನಿ. ಹಾಗಾಗಿ ಶುಂಠಿ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೆಯದು. ಸೊ ಈ ಥರ ಅಡುಗೆ ಎಲ್ಲ ಮಾಡುವಾಗ, ಬೇಳೆ ಐಟಮ್ ಎಲ್ಲ ಜಾಸ್ತಿ ಮಾಡುವಾಗ ಆದಷ್ಟು ಶುಂಠಿ ಮತ್ತು ಇಂಗನ್ನು ಬೆಳೆಸೋದನ್ನು ರೂಢಿ ಮಾಡ್ಕೋಬೇಕು. ಇಲ್ಲಿ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಟೊಮೆಟೊ ಏನು ಬೇಯಕ್ಕೆ ಹಾಕಿದ್ದೆ, ನೀವು ಈ ಸ್ಟೇಜಲ್ಲೂ ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೋಬೋದು. ಬಟ್ ನಮ್ಮ ಮನೆಯಲ್ಲಿ ಟೊಮ್ಯಾಟೊ ಬಾಯಿ ಸಿಕ್ಕಿದ್ರೆ ಯಾರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನೆಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸಿದ್ದೀನಿ. ಇಲ್ಲ ಅಂತಂದರೆ ನೀವು ಈರುಳ್ಳಿ ಮತ್ತು ಟೊಮ್ಯಾಟೊನ ಇಲ್ಲಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಈರುಳ್ಳಿ ಆಪ್ಷನಲ್, ನೀವು ಯೂಸ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಅಂದರೆ ಅವಶ್ಯಕತೆ ಇರೋದಿಲ್ಲ. ಹಾಗೆ 1-2 ಸಣ್ಣ ಗಾತ್ರದ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಹುಳಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೆಲ್ಲ ಕರಗೋವರೆಗೂ ಫ್ರೈ ಮಾಡ್ಕೋಬೋದು. ಇಲ್ಲಿ ಬೆಲ್ಲ ನಿಧಾನಕ್ಕೆ ಕರಗುತ್ತೆ. ಸೊ ಹಾಗಾಗಿ ಎಷ್ಟು ನಿಮ್ಗಾಗುತ್ತೋ ಅಷ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಇದೆಲ್ಲ ಇಂಗ್ರೀಡಿಯೆಂಟ್ನ ಟೇಸ್ಟ್ ನಮಗೆ ಸಿಗೋದು. ಸೊ ಹಾಗಾಗಿ ನಾವಿಲ್ಲೇನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದನ್ನು ನೋಡ್ಕೋಬೇಕು. ಇದಕ್ಕೆ ನೀವು ತುಪ್ಪ ಕೂಡ ಬೆರೆಸ್ಬೋದು. ನಾನಿವತ್ತು ತುಪ್ಪ ಏನೂ ಹಾಕಿರಲಿಲ್ಲ, ಬಟ್ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು
ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತುಪ್ಪನೂ ಬಳಸೋದನ್ನು ಮರಿಬೇಡಿ. ಸೊ ಬಿಸಿಬೇಳೆ ಬಾತ್ ಅಂತಂದರೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ನಾನು ಪೌಡರ್ ಮಾಡಿಟ್ಕೊಂಡಿರೋದು ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಪೌಡರ್ನು ಕೂಡ ಈ ಫ್ರೈ ಮಾಡುವಾಗ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಅನ್ನಕ್ಕೂ ಕೂಡ ಹಾಕ್ಕೊಳ್ಬೋದು. ಫಸ್ಟು ನಾನಿಲ್ಲಿ ಸ್ವಲ್ಪ ಪೌಡರ್ನ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ, ಮಸಾಲೆ ವಾಸನೆ ಏನಿರುತ್ತೆ ಅದು ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮಗೆ ಈ ಪೌಡರ್ ಸಾಲದೆ ಬಂತು ಅಂತ ಹೇಳಿದ್ರೆ ನೀವು ಮತ್ತೆ ಅನ್ನ ಹಾಕಿದ ಮೇಲೂ ಕೂಡ ಅನ್ನದ ಮಿಕ್ಸರ್ ಎಲ್ಲ ಏನು ಮಾಡಿಟ್ಟಿರ್ತೀವಿ, ಬೇಳೆ ಅನ್ನ ಮಿಕ್ಸರು, ಅದು ಹಾಕಿದ ಮೇಲೂ ಕೂಡ ಹಾಕೋಬೋದು. ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದಮೇಲೆ ನಾವು ಏನು ಬೇಯಿಸಿ ಇಟ್ಕೊಂಡಿರ್ತೀವಿ ಅದೆಷ್ಟು ನಾವಿಲ್ಲಿ ಹಾಕ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಳೆ ಒಟ್ಟಿಗೆ ಅಕ್ಕಿ, ಬಟಾಣಿ, ಆ ತರಕಾರಿಗಳು ಎಷ್ಟು ನೀಟಾಗಿ ಬಂದಿದೆ. ಬೀಟ್ರೂಟ್ ಆಪ್ಷನಲ್. ನಾನು ಹೇಳಿದ್ನಲ್ಲ ನಮ್ಮನೇಲಿ ಯಾವುದು ತಿನ್ನೋದಿಲ್ಲ, ನಾನು ಈ ಥರ ಹಾಕಿ ಕೊಟ್ಬಿಡ್ತೀನಿ. ಹಾಗಾಗಿ ತುಂಬ ಚೆನ್ನಾಗೂ ಬರುತ್ತೆ ಟೇಸ್ಟು, ಜೊತೆಗೆ ಅವರ ಹೆಲ್ತ್ಗೂ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತೀನಿ ಅಷ್ಟೇ. ಸೊ ಈಗ ನೋಡಿ ಇದಕ್ಕೆ ಏನು ಮಾಡಬೇಕು, ಗಟ್ಟಿ ಇದೆ ಅಲ್ವಾ ಇದಕ್ಕೆ ಒಂದು 2ರಷ್ಟು ನೀರು ಹಾಕ್ಕೋಬೇಕು. ನಾವು ಅಕ್ಕಿ ಬೇಯುವಾಗನೇ ಒಂದು 4ರಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಇನ್ನೊಂದು 2ರಷ್ಟು ನೀರು ಹಾಕ್ಕೊಳ್ಬೇಕು ನಾವು. ಅಂದರೆ ಒಂದು ಹದಕ್ಕೆ ತರಬೇಕು. ಚಪ್ಪೆ ನೀರು ಯೂಸ್ ಮಾಡಬೇಡಿ, ಅಂದರೆ ತಣ್ಣಗಿರೋ ನೀರು ಯೂಸ್ ಮಾಡಬೇಡಿ. ನೀವು ಬಿಸಿ ನೀರನ್ನು ಯೂಸ್ ಮಾಡಿ ಇದಕ್ಕೆ. ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ನಾವು ಬಿಸಿ ನೀರು ಯೂಸ್ ಮಾಡೋದೇ ತುಂಬ ಒಳ್ಳೆಯದು. ಸೊ ಹಾಗಾಗಿ ಬಿಸಿನೀರನ್ನು ಯೂಸ್ ಮಾಡಿ ಬಿಸಿಬೇಳೆ ಬಾತ್ ಹದನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮಗೆ ಅನ್ನ ಸಿಕ್ಕೋದು ಇಲ್ಲ, ಬೇಳೆ ಸಿಕ್ಕೋದು ಇಲ್ಲ, ಬರೀ ತರಕಾರಿನೂ ಸಿಕ್ಕೋದು ಇಲ್ಲ. ತುಂಬ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ನಮ್ಮ ಬಿಸಿಬೇಳೆ ಬಾತ್ ರೆಡಿ ಆಗ್ತಾ ಇದೆ. ಸೊ ಹೋಟೆಲ್ಗಳಲ್ಲೂ ಕೂಡ ಇದೇ ಥರ ಆದಂಥ ಬಿಸಿಬೇಳೆ ಬಾತ್ ಸಿಗುತ್ತೆ. ಮದುವೆ ಮನೆಯಲ್ಲಿ ಈ ದೇವಸ್ಥಾನಗಳಲ್ಲಿ ಎಲ್ಲ ಮಾಡ್ತಾರೆ ನೋಡಿ, ಆ ಬಿಸಿಬೇಳೆ ಬಾತ್ ಕೂಡ ಇದೇ ಟೇಸ್ಟ್ ಕೊಡುತ್ತೆ. ಬಟ್ ಅವರು ಈರುಳ್ಳಿ ಹಾಕಿರೋದಿಲ್ಲ ಅಷ್ಟೇ, ಸರಿನಾ? ಸೊ ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಸರಿನಾ? ಇಲ್ಲ ಅಂತಂದರೆ ನೀವು ಬಳಸುವಂಥ ಅವಶ್ಯಕತೆ ಏನಿರೋದಿಲ್ಲ. ಈ ಹಂತದಲ್ಲಿ ನಾವು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು. ಜೊತೆಗೆ ಇನ್ನೇನಾದರೂ ನಮ್ಗೆ ಸ್ವಲ್ಪ ಪೌಡರ್ ರಿಕ್ವೈರ್ಮೆಂಟ್ ಇದೆ, ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೋಬೋದು. ನೀವು ತುಂಬ ಖಾರ ತಿನ್ನೋರು ಬ್ಯಾಡಗೆ ಮೆಣಸು ಜೊತೆಗೆ ಸ್ವಲ್ಪ ಗುಂಟೂರು ಮೆಣಸನ್ನು ಹಾಕ್ಕೊಂಡು ಕೂಡ ರುಬ್ಕೋಬೋದು. ಆವಾಗ ನಿಮಗೆ ಸ್ವಲ್ಪ ಖಾರ ಕೂಡ ಆಗುತ್ತೆ. ನಮ್ಮಲ್ಲಿ ಖಾರ ಏನು ಯಾರು ಹೆಚ್ಚು ತಿನ್ನೋದಿಲ್ಲ, ಹಾಗಾಗಿ ನಾನು ಖಾರದ ಮೆಣಸನ್ನು ಬಳಸಿಲ್ಲ. ನೋಡ್ತಾ ಇದ್ದೀರಲ್ಲ, ಇದಿಷ್ಟಾಗಿತ್ತು ನಮ್ಮ ಬಿಸಿಬೇಳೆ ಬಾತ್ ರೆಸಿಪಿ. ನೋಡಿ ತುಂಬಾ ಚೆನ್ನಾಗಿದೆ. ಇನ್ಸ್ಟೆಂಟಾಗಿ ನೀವೇ ಮನೆಯಲ್ಲಿ ಪೌಡರ್ ಮಾಡ್ಕೊಳ್ಬೋದು. ನೀವೇ ಬಿಸಿಯಾಗಿ ಮದುವೆ ಮನೆ ಶೈಲಿಯ ಹೋಟೆಲ್ ಮಾದರಿಯ ಬಿಸಿಬೇಳೆ ಬಾತನ್ನು ತಿನ್ಬೋದು. ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಕುದಿವರಿಸ್ಬಿಡಿ, ರೆಡಿ ಆಗಿಬಿಡುತ್ತೆ ನಮ್ಮ ಬಿಸಿಬೇಳೆ ಬಾತ್. ನೋಡ್ತಾ ಇದ್ದೀರಲ್ಲ, ಬೂಂದಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆಗೆ ನಾನಂತೂ ಮೊಸರು ಕಾಂಬಿನೇಷನ್ ಮಾಡ್ಕೊಂಡು ತಿಂತೀನಿ, ಅದು ಕೂಡ ಟ್ರೈ ಮಾಡಿ ನೋಡಿ, ಹಂಗೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಬಿಸಿಬೇಳೆ ಬಾತ್ ರೆಸಿಪಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು.